ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಮನೆಯಿಂದ ಹೊರಗಡೆ ಇದ್ದಾಗ ಬಹಳ ಖುಷಿಯಾಗಿರ್ತೀರಿ. ಮನೆಗೆ ಬಂದರೆ ಏನೋ ಕಿರಿಕಿರಿ, ಏನೋ ಅಸಮಾಧಾನ, ಯಾಕೆ ಮನೆಗೆ ಹೋಗಬೇಕು, ಮನೆಗೆ ಯಾಕೆ ಬಂದೆ, ಮನೆಯಲ್ಲಿ ಯಾಕಿದ್ದೀನಿ, ಇವೆಲ್ಲ ಪ್ರಶ್ನೆಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಹಿರಿಯರ ಅಭಿಪ್ರಾಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೊಡ್ಡವರು ಏನಾದರೂ ಒಂದು ಸಲಹೆಯನ್ನು ಕೊಟ್ಟರು, ಒಂದು ಮಾತನ್ನು ಹೇಳಿದರು, ಮಾರ್ಗದರ್ಶನ ಮಾಡಿದರು ಅಂತಂದರೆ ಅದನ್ನು ತಾತ್ಸಾರವಾಗಿ ತಗೊಳ್ಳುವಂಥದ್ದಾಗಲಿ ಅಥವಾ ನಿರಾಕರಣೆ ಮಾಡ್ತಕ್ಕಂಥದ್ದಾಗಲಿ ಬೇಡ. ನಿಧಾನವಾಗಿ ಆಲೋಚನೆಯನ್ನು ಮಾಡಿದರೆ ಅದರಲ್ಲಿ ಏನೋ ಒಂದು ನಿಮಗೆ ಒಳ್ಳೆಯದಾಗತಕ್ಕಂತಹ ಅಂಶ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಅಲ್ಲ. ಕುಟುಂಬದವರ ಸಂತೋಷವನ್ನು ಹಾಗೆ ಕಾಪಾಡಿಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾದಂತಹ ವಿಷಯವಾಗುತ್ತೆ. ಅದಿಲ್ಲ ಅಂತಾದರೆ ಮನೆಗೆ ಬರಲಿಕ್ಕೆ ಮನಸ್ಸು ಬರದೇ ಇರುವಾಗುತ್ತೆ. ನಿಮಗೆ ಜನರ ಹೊಗಳಿಕೆ ಇದೆ, ನೀವು ಸಾಮರ್ಥ್ಯವನ್ನು ಹೊಂದಿದ್ದೀರಿ, ಯಾವುದಾದ್ರೂ ಕೆಲಸವನ್ನು ನಿಮಗೆ ವಹಿಸಿದರೆ ನೀವು ಸಮರ್ಥವಾಗಿ ನಿಭಾಯಿಸ್ತೀರಿ, ಇವೆಲ್ಲ ಒಳ್ಳೆಯ ಮಾತುಗಳು ಇದೆ. ಆದರೆ ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯ, ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು ಬಹಳ ವಿಚಿತ್ರ ಅಂತ ಹೇಳಿ ಅನ್ನಿಸ್ತಕ್ಕಂಥದ್ದು. ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ನಿಮಗೆ ಕಾಡಬಹುದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಆಗಬಹುದು, ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ವಹಿಸಬೇಕಾಗತ್ತೆ. ಸ್ನೇಹಿತರ ಜೊತೆಯಲ್ಲಿ ವಾದ ವಿವಾದಗಳಾಗತ್ತೆ. ಯಾವ ವಿಷಯಕ್ಕೆ? ಅನಗತ್ಯವಾದಂತಹ ವಿಚಾರಕ್ಕೆ ವಾದ ವಿವಾದಗಳಾಗತ್ತೆ. ಯಾವ ಪ್ರಯೋಜನವೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ಮಾತಾಡೋದಕ್ಕಿಂತ ಸುಮ್ಮನೆ ಇದ್ದುಬಿಟ್ರೆ ಅದು ನಿಮಗೆ ಒಂದಷ್ಟು ಅನುಕೂಲವನ್ನು ತಂದುಕೊಡುತ್ತೆ. ಅನೇಕ ಯೋಜನೆಗಳು ಕಾರ್ಯರೂಪಕ್ಕೆ ಬರುವಂತಹ ಸೂಚನೆಗಳಿವೆ. ನಿಮ್ಮ ಪ್ರಯತ್ನ ಇನ್ನಷ್ಟು ಮತ್ತಷ್ಟು ಆಗಬೇಕು, ಜೊತೆಗೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಇರಬೇಕು ಅನ್ನುವಂಥದ್ದು. ದಾಂಪತ್ಯದಲ್ಲಿ ಸ್ವಲ್ಪ ಹೊಂದಾಣಿಕೆ ಬೇಕು. ಪುಣ್ಯಕ್ಷೇತ್ರದ ಪ್ರಯಾಣ ನಿಮಗೆ ಇಷ್ಟ ಆಗಬಹುದು. ಮುಂದಿನ ದಿನಮಾನದಲ್ಲಿ ಆ ಒಂದು ಪ್ರಯಾಣಕ್ಕೆ, ಧಾರ್ಮಿಕ ಕ್ಷೇತ್ರಗಳ ಒಂದು ಭೇಟಿಗೆ ಅವಕಾಶಗಳು ಆಗುವಂಥದ್ದು. ಮನೋರಂಜನೆಯ ದಿವಸವಾದರೂ ಕೂಡ ಸಂತೋಷ ಸ್ವಲ್ಪ ಕಡಿಮೆ. ಅನುಕೂಲ ಇದೆ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ, ಆದರೆ ನಿಮಗೆ ಅಷ್ಟೊಂದು ಮನಃಪೂರ್ವಕವಾಗಿ ಸಂತೋಷವನ್ನು ಅನುಭವಿಸೋದಕ್ಕೆ ಆಗದೇ ಇರತಕ್ಕಂತಹ ಸ್ಥಿತಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ಕುಟುಂಬದವರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ಕೌಟುಂಬಿಕವಾಗಿ ಏನೋ ಒಂದು ರೀತಿಯ ಸಾಮರಸ್ಯ, ಅನ್ಯೋನ್ಯತೆ ಅನ್ನುವಂಥದ್ದು ಕಾಣ್ತಾ ಇದೆ. ದಿನದ ಆರಂಭದಲ್ಲಿ ಕೆಲವು ಕೆಲಸದ ಬಗ್ಗೆ ಉದಾಸೀನತೆ, ಎದ್ದ ತಕ್ಷಣ ಯಾರು ಈ ಕೆಲಸ ಮಾಡ್ತಾರೆ ಅನ್ನುವಂತಹ ಮಾತು ಬರಬಹುದು ಅಂತ. ಮಂಗಳ ಕಾರ್ಯ ಅಥವಾ ಶುಭ ಕಾರ್ಯದ ಬಗ್ಗೆ ಸ್ವಲ್ಪ ಚಿಂತನೆಗಳು, ಮಾತುಕತೆಗಳು ನಡೆಯುವಂತಹ ಸಾಧ್ಯತೆ. ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಅಥವಾ ಅಣ್ಣ ತಮ್ಮಂದಿರಿಗೆ ಸ್ವಲ್ಪ ತೊಂದರೆಯಾಗ್ತಕ್ಕಂಥದ್ದು. ಸಹೋದರ ವರ್ಗಕ್ಕೆ, ಅಣ್ಣ ತಮ್ಮ ಅಕ್ಕ ತಂಗಿಯವರಿಗೆ ಸ್ವಲ್ಪ ಸಮಸ್ಯೆಗಳು, ತೊಂದರೆಗಳು ಆಗುವಂಥದ್ದು. ಅವರವರ ಹೊಂದಾಣಿಕೆ ಅಥವಾ ಅವರವರು ಯಾವ ಕ್ಷೇತ್ರದಲ್ಲಿ ಯಾವ ಕೆಲಸದಲ್ಲಿ ವೃತ್ತಿಯಲ್ಲಿ ತೊಡಗಿರ್ತಾರೋ ಅದನ್ನು ಗಮನಿಸಿಕೊಂಡು ಅದರ ಆಧಾರದ ಮೇಲೆ ಅವರ ಸಮಸ್ಯೆಗಳನ್ನು ಮಾಡಿಕೊಳ್ತಾರೆ. ಅದು ನಿಮಗೇನೋ ಒಂದು ರೀತಿಯ ಆತಂಕ ಆಗುತ್ತೆ ಅನ್ನುವಂಥದ್ದು. ಸಹೋದ್ಯೋಗಿಗಳಿಂದ ನಿಮಗೊಂದಷ್ಟು ಸಹಾಯವಾಗ್ತಕ್ಕಂಥದ್ದು. ನಿಮ್ಮ ಶ್ರಮದಿಂದ ಹಲವಾರು ಜನಕ್ಕೆ ಶುಭ ಆಗುವಂಥದ್ದು. ಇವನ್ನೆಲ್ಲ ನೋಡುವಂತಹ ದಿವಸ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ. ಹಣ್ಣಿನ ವ್ಯಾಪಾರಿಗಳಿಗೆ ಸ್ವಲ್ಪ ಲಾಭ ಮತ್ತು ಶುಭ ಇರುವಂತಹ ದಿವಸ. ನೌಕರಿ ಅಥವಾ ವೃತ್ತಿಯಲ್ಲಿ ಗೌರವವನ್ನು ಸಂಪಾದನೆ ಮಾಡ್ತೀರಿ. ಕೌಟುಂಬಿಕವಾದಂತಹ ಸಂಬಂಧದಲ್ಲಿ ವಿಶ್ವಾಸ ಇರಬೇಕು. ಕುಟುಂಬ ಸಂಬಂಧದಲ್ಲಿ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ ಅಂತಾದರೆ ಅದು ನಿಮಗೆ ತೊಂದರೆಗೆ ಕಾರಣವಾಗತ್ತೆ ಅನ್ನುವಂಥದ್ದು. ಜವಾಬ್ದಾರಿಗಳ ಪೂರೈಕೆ ನಿಮಗೊಂದಷ್ಟು ಸಮಾಧಾನವನ್ನು ತಂದುಕೊಡುತ್ತೆ. ನನ್ನ ಕರ್ತವ್ಯವನ್ನು ನಾನು ಸರಿಯಾಗಿ ಮುಗಿಸಿದ್ದೀನಿ, ಮಾಡಿದ್ದೀನಿ, ಇವೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನವ ವಿವಾಹಿತರಿಗೆ ಶುಭವಾದಂತಹ ದಿವಸ. ಹೊಸದಾಗಿ ಮದುವೆಯನ್ನು ಮಾಡಿಕೊಂಡಿರ್ತಕ್ಕಂಥವ್ರಿಗೆ
ಉತ್ತಮವಾದಂತಹ ದಿವಸ. ನಿಮ್ಮ ಮಾತಿನಿಂದ ಜನಾಕರ್ಷಣೆಯಾಗುತ್ತೆ, ಜನ ನಿಮ್ಮ ಕಡೆ ತಿರುಗಿ ನೋಡ್ತಾರೆ, ಅಥವಾ ನೀವು ಜನರನ್ನು ನಿಮ್ಮ ಕಡೆ ಸೆಳೀತೀರಿ ಅನ್ನುವಂಥದ್ದು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಿರಿಯರ ಆಶೀರ್ವಾದ ನಿಮ್ಮನ್ನು ಎಲ್ಲ ಕಡೆಯಲ್ಲೂ ಕಾಪಾಡಲಿ. ಶುಭವಾಗಿ.